ಹಾಯ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಭರತ್ ಬ್ಲಾಗ್ಸಿಗೆ. ಇವತ್ತು ಬೆಳಗ್ಗೆನೇ ನಮ್ಮ ಮನೆಯವರು ತಲೆ ತೊಗೊಂಡು ಸಾಂಬಾರು ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಸಂಡೇ ಸ್ಪೆಷಲ್ ಹೆಂಗಿದ್ರು ಮಾಡಲೇಬೇಕಿತ್ತಲ್ಲ, ನಾನ್ ವೆಜ್ಜು. ತಲೆ ತೊಗೊಂಡು ಬಂದಿದ್ದಾರೆ, ಮಾಡೋಣ ಅಂತ ಬಂದಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮಟನ್ ಕಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮಿಕ್ಸಿ ಜಾರಿಗೆ ಒಂದು ದಪ್ಪದೊಂದು ಈರುಳ್ಳಿ ಹಾಕ್ಕೊಳ್ಳಿ, 2 ಗೆಂಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಹಾಕ್ಕೊಂಡಿದ ನಂತರ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ, ಆಮೇಲೆ ಲವಂಗ ಹಾಕ್ಕೊಳ್ಳಿ. ಲವಂಗ ಹಾಕ್ಕೊಂಡಿದ ನಂತರ ಮೆಣಸು ಹಾಕ್ಕೊಳ್ಳಿ, ನೋಡಿ ಹಾಕ್ಕೊಳ್ಳಿ ಮೆಣಸನ್ನ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬನ್ನಿ. ಇದು ನಾವು ಒಗ್ಗರಣೆ ಮಾಡ್ತೀವಿ ಫಸ್ಟು. ಮಟನು ಏನು ಚಿಕನ್ ಆಗಲಿ, ಮಟನ್ನ ಸುಂಡೋದಕ್ಕೆ ಹಾಕೋಣ. ತಲೆ ಮಟನ್ನ ಅದಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು 2 ಸ್ಪೂನ್ ಆದರೆ ಸಾಕು ಎಣ್ಣೆ, ಅದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಮಟನ್ನ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ, ಸ್ವಲ್ಪ ನೀರು ಸುಂಡೋ ಗಂಟ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸುಂಡೋದಕ್ಕೆ ಬಿಡಿ. ಸುಂಡಬೇಕದು ಚೆನ್ನಾಗಿ. ಸುಂಡದಷ್ಟು ಮಟನ್ನು ಚಂದ. ನೀರೆಲ್ಲ ಸುಂಡೋಗ್ಬಿಟ್ಮೇಲೆ ಮಸಾಲೆ ರುಬ್ಕೊಂಡು ಹಾಕಿರ್ತೀವಲ್ಲ, ಒಗ್ಗರಣೆ ಮಸಾಲೆನ ಅದನ್ನು ಹಾಕ್ಕೊಂಡು ಕೂಗಿಸ್ಕೊಳ್ಳಿ. ಇದು ಸಣ್ಣ ತಲೆ ಆಗಿರೋದ್ರಿಂದ ಸ್ವಲ್ಪ ಎಳೆ ಮಟನ್ ಅಂತೆ, ಎಳೆದು. ಅದರಿಂದ ನಾನು 2 ವಿಷಲ್ ಕೂಗಿಸಿರೋದು. ಸ್ವಲ್ಪ ದಪ್ಪದು ಆಗಿತ್ತು ಅಂತ ಅಂದರೆ ಒಂದು 4 ಕೂಗಿಸ್ಕೊಳ್ಳಿ ಸಾಕು. ಬೆಂದೋಗ್ಬಿಡುತ್ತೆ. ಅತಿಯಾಗಿ ಬೆಂದರೆ ಚೆನ್ನಾಗಿರಲ್ಲ ತಲೆ ಮಟನ್. ಅದು ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಇನ್ನು ಖಾರಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಕಾಯಿ ಹಾಕ್ಕೊಂಡಿದ ನಂತರ ಸ್ವಲ್ಪ ಕಡಲೆ ಹಾಕ್ಕೊಂಡು ನಾನು ಗಸಗಸೆ ಹಾಕ್ಕೊತೀನಿ. ನೀವು ಆಪ್ಷನಲ್ ಹಾಕ್ಕೋತೀರಾ ಅಂದರೆ ಹಾಕ್ಕೊಳ್ಳಿ. ನಾನು ಗಸಗಸೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರುತ್ತೆ. ನಮ್ಮ ಮನೇಲೇ ಮಾಡಿರೋ ಮಟನ್ ಸಾಂಬಾರು ಪುಡಿ ಒಂದು 2 ಸ್ಪೂನಷ್ಟು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ವಿಷಲ್ ಕೂಗಿದೆ ನೋಡಿ, ಮಟನ್ ಬೆಂದಿದೆ. ಅದನ್ನೆಲ್ಲ ತಿರುವ್ಕೊಂಡು ನಮ್ಮ ಮನೆಗಳಲ್ಲಿ ಈ ಥರ ಪದ್ಧತಿ ಇದೆ. ಈ ಥರ ಒಗ್ಗರಣೆ ಮಟನ್ನ ಮಕ್ಕಳಿಗೆ ಎತ್ತಿ ಕೊಡೋ ಅಂಥದ್ದು. ಇದ್ರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಾಣಂತಿಯರಿಗೆಲ್ಲ ಕೊಡ್ತಾರೆ ನಮ್ಮ ಕಡೆ. ಆಮೇಲೆ ಖಾರ ರುಬ್ಬಿರೋದನ್ನ ಅದು ತೊಗೊಂಡ್ಮೇಲೆ ಮಟನ್ನ ಖಾರ ಹುಯ್ತಾರೆ. ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಎಷ್ಟು ಬೇಕಷ್ಟು ನೀರು ಎತ್ಕೊಂಡು, ನಾನು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ ಸಾಂಬಾರನ್ನ. ನಾವೇನು ಮಾಡ್ತೀವಿ, ಮಟನ್ ತಗೊಂಡು ಬಂದರೆ ಚಾಕು ಎಜ್ಜುತ್ತೀವಿ. ಅದಕ್ಕೆ ಈ ರೀತಿ ಯಾರ ಮನೆ ಪದ್ಧತಿ ಇದೆ ಅಂತೇಳಿ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಿಕೊಂಡು ಮಟನ್ ಸಾಂಬಾರಿಗೆಲ್ಲ ಆಲ್ಮೋಸ್ಟ್ ನಾವು ಮುದ್ದೆನೇ ಜಾಸ್ತಿ ಮಾಡೋದು. ಮುದ್ದೆ ಮಾಡಿಕೊಂಡು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಮಾಮೂಲಿ ಮುದ್ದೆ ಇಲ್ಲದೇ ನಮ್ಮ ಮನೇಲಿ ನಾನ್ ವೆಜ್ಜು ಕಂಪ್ಲೀಟೇ ಆಗಲ್ಲ. ಆಮೇಲೆ ನಾನ್ ವೆಜ್ಜಲ್ಲಿ ನೀವು ಯಾರು ತಗೊಂಡು ಬಂದು ಸಾಂಬಾರೆಲ್ಲ ಕಂಪ್ಲೀಟ್ ಆದಮೇಲೆ ಆ ರೀತಿ ಚಾಕು ಎಜ್ಜುತ್ತೀರ, ಚಾಕುನು ಕುಡ್ಲು, ಆ ರೀತಿ ಪದ್ಧತಿ ಇದೆ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಡೆನೂ ಈ ರೀತಿ ಪದ್ಧತಿ ಇದೆಯಾ ಅಂತ ಹೇಳಿ ನನಗೆ, ಓಕೆನಾ? ಮುದ್ದೆ ಎಲ್ಲ ತಿರುವ್ಕೊಂಡು ಬೇಯಿಸ್ಕೊಂಡು ನಾನೀಗ ಮುದ್ದೆ ಕಟ್ಕೊತಾ ಇದ್ದೀನಿ. ಕಟ್ಕೊಂಡಿದ ನಂತರ ಬಿಸಿ ಬಿಸಿ ಮುದ್ದೆ ರೆಡಿ ಇದೆ. ಅದು ತಲೆ ಮಟನ್ ಜೊತೆಗೆ ಬಿಸಿ ರಾಗಿ ಮುದ್ದೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.